ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮೇಷರಾಶಿಯವರ ಆಗಸ್ಟ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೇಷರಾಶಿಯವರೇ, ನಿಮಗೆ ಸಾಡಸಾತಿಯ ಶನಿಯ ಪ್ರಭಾವ ಪ್ರಬಲವಾಗಿದೆ. ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಮಾಡಿಸ್ಬೇಡಿ, ನಾನ್ ವೆಜ್ ತಿನ್ನಬೇಡಿ, ಡ್ರಿಂಕ್ ಮಾಡಬೇಡಿ. ಕಪ್ಪು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ. ಶನಿ ಭಗವಾನರ ದೇವಸ್ಥಾನಕ್ಕೆ ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಎಳ್ಳೆಣ್ಣೆ, ಎಳಬತ್ತಿಯ ದೀಪ, ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ಹೋಗಿ ಎಳಬತ್ತಿಯನ್ನು ದೇವಸ್ಥಾನದ ಎದುರಲ್ಲಿರ್ತಕ್ಕಂಥ ಅಗ್ನಿಕುಂಡದಲ್ಲಿ ಹಚ್ಚಿ 8 ಸುತ್ತು ಕೈ ಮುಗಿದುಕೊಂಡು ಪ್ರದಕ್ಷಿಣೆ ಹಾಕಿ. ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಮೂಲ ಮಂತ್ರವನ್ನು ಜಪಿಸಿ, ಅನಂತರ ದೇವಸ್ಥಾನದೊಳಗಡೆ ದೇವರ ವಿಗ್ರಹಕ್ಕೆ ಪೂಜಾ ಸಾಮಗ್ರಿಗಳನ್ನು ಸಮರ್ಪಿಸಿ ಪೂಜೆ ಮಾಡಿಸಿ, ಬನ್ನಿ ಪತ್ರೆ, ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ, ಅಲ್ಲಿಯೇ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ 9 ಸುತ್ತು ಪ್ರದಕ್ಷಿಣೆ ಹಾಕಿ. ಈ ಸಮಯದಲ್ಲಿ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಈ ಮಂತ್ರವನ್ನು ಜಪಿಸಿ ದೇವಸ್ಥಾನದಲ್ಲಿ ನಿಂತುಕೊಂಡೇ ಪೂಜೆ ಮಾಡಿಸೋದು ಭಾಳ ಉತ್ತಮ. ದೇವಸ್ಥಾನದಿಂದ ಹೊರಗಡೆ ಬರಬೇಕಾದ್ರೆ ದೇವರಿಗೆ ಬೆನ್ನು ತೋರಿಸಿ ಹಿಂದೆ ಬರಬೇಡಿ. ಈ ಪೂಜೆ ಎಲ್ಲ ಮುಗಿದ ಬಳಿಕ ನಿಮಗೆ ಸಮಯಾವಕಾಶ ಇದ್ದಾಗ ಅಥವಾ ಅದೇ ಸಮಯದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಈಶ್ವರರ ಸಾನ್ನಿಧ್ಯ ಈ ದೇವಸ್ಥಾನಗಳಲ್ಲಿ ಬನ್ನಿ ಪತ್ರೆ, ಬಿಲ್ವ ಪತ್ರೆ, ತುಳಸಿ ಪತ್ರೆ ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಆಂಜನೇಯನ ದೇವಸ್ಥಾನದಲ್ಲಿ 12 ಸುತ್ತು ಪ್ರದಕ್ಷಿಣೆ ಹಾಕಿ, ಅನಂತರ ಹನುಮಾನ್ ಚಾಲಿಸ್ ಸ್ತೋತ್ರವನ್ನು ಸಾಧ್ಯ ಆದರೆ ದಿನನಿತ್ಯ 8 ಸಲ ಪಾರಾಯಣ ಮಾಡೋದ್ರಿಂದ ನೆಗೆಟಿವ್ ಕಮ್ಮಿ ಆಗುತ್ತೆ, ಪಾಸಿಟಿವ್ ಬರ್ತದೆ. ಕೆಲವು ಸಂದರ್ಭಗಳಲ್ಲಿ ನಿದ್ದೆ ಜಾಸ್ತಿ ಬರ್ತದೆ, ಆಲಸ್ಯ ಬರ್ತದೆ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇರೋದಿಲ್ಲ. ಹಾಗಾಗಿ ಶ್ರದ್ಧೆ ಭಕ್ತಿಯಿಂದ ಪರಿಹಾರ ಮಾಡ್ಕೊಬೋದು ಉತ್ತಮ. ಇನ್ನು ನಿಮ್ಮ ರಾಶಿಗೆ ನಾಗದೋಷದ ಪ್ರಭಾವ ಪ್ರಬಲವಾಗಿರೋದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಕಿರಿಕಿರಿ, ಏರುಪೇರು, ಘರ್ಷಣೆ, ಕಲಹ ಆಗಲಿಕ್ಕೆ ಸಾಧ್ಯತೆ ಇದೆ. ಯಾರನ್ನೋ ನಂಬಿ ಸ್ನೇಹಿತರಾಗಿರ್ಬೋದು, ಆಪ್ತರಾಗಿರ್ಬೋದು, ಹಿರಿಯರಾಗಿರ್ಬೋದು ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಿ ಸಮಸ್ಯೆಗೆ ಸಿಲುಕಬೇಡಿ. ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆ ಮಾಡಿಸೋದು ಭಾಳ ಒಳ್ಳೆಯದು. ವಿದ್ಯಾರ್ಥಿಗಳಿಗೂ ಸಹ ಸಮಯ ಉತ್ತಮವಾಗಿ ಇರೋದಿಲ್ಲ. ಗಣಪತಿ ದೇವರಿಗೆ ಬಿಲ್ವ ಪತ್ರೆ, ಗರಿಕೆ ಪತ್ರೆಯನ್ನು ಇಟ್ಟು ಪೂಜೆ ಮಾಡಿ ಓಂ ಗಂ ಗಣಪತಿಯೇ ನಮಃ ಈ ಮೂಲ ಮಂತ್ರವನ್ನು 108 ಸಲ ಜಪಿಸೋದು ಉತ್ತಮ. ಹಾಗೆ ನಿಮ್ಮ ರಾಶಿಗೆ ಗುರುಬಲ ಸಹ ಇಲ್ಲದೇ ಇರೋದರಿಂದ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಸಾಯಿಬಾಬಾ ಮಂದಿರ, ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ನಿಮಗೆ ಇಷ್ಟವಾದಂಥ ಪೂಜೆಯನ್ನು ಮಾಡಿಸಿ, ಸಾಧ್ಯ ಆದರೆ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡಿ. ವಿಷ್ಣು ದೇವಸ್ಥಾನ ಅಥವಾ ಈಶ್ವರನ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟಂಥ ಸಂದರ್ಭಗಳಲ್ಲಿ ಈಚೆ ಅಶ್ವತ್ಥ ವೃಕ್ಷದ ಮರ ಇದ್ದರೆ ಅದಕ್ಕೆ 12 ಸುತ್ತು ಕೈ ಮುಗಿದುಕೊಂಡು ನಮಸ್ಕರಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಅಗ್ರತೋ ಶಿವರೂಪಾಯ ವೃಕ್ಷರಾಜಯತೆ ನಮಃ ಈ ಮಂತ್ರವನ್ನು ಜಪಿಸೋದು ಒಳ್ಳೆಯದು. ಅಕಸ್ಮಾತ್ ನೀವೇನಾದರೂ ಮಂತ್ರಾಲಯದ ಕಡೆ ಹೋದರೆ ಮಂತ್ರಾಕ್ಷತೆ ಪ್ರಸಾದವನ್ನು ಕೇಳಿ
ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಯಾವಾಗಲೂ ಒಂದು ಹೊತ್ತು ಕಾಳು ನಿಮ್ಮ ಪಾಕೆಟಲ್ಲಿ ಅಥವಾ ಪರ್ಸಲ್ಲಿರೋ ಹಾಗೆ ನೋಡ್ಕೊಂಬೋದು. ಭಾಳ ಉತ್ತಮ. ಸಮಯ ಯಾವ ರೀತಿಯಲ್ಲೂ ಉತ್ತಮವಾಗಿ ಇಲ್ಲ. ಗಡಿಬಿಡಿಯ ನಿರ್ಧಾರಗಳು, ಯಾರನ್ನೋ ನಂಬಿ ವ್ಯವಹಾರ ಮಾಡೋದು ಅಥವಾ ತುಂಬ ಕಾನ್ಫಿಡೆಂಟ್ ಇಟ್ಕೊಂಡು ಹೋಗಿ ಸಮಸ್ಯೆಗೆ ಸಿಲುಕೋದು ಅಷ್ಟೊಂದು ಉತ್ತಮ ಅಲ್ಲ. ಹಿರಿಯರ ಸಲಹೆ, ದೇವರುಗಳಿಗೆ ಶ್ರದ್ಧಾ ಭಕ್ತಿಯಿಂದ ಪರಿಹಾರಗಳನ್ನು ಮಾಡ್ಕೊಂಬೋದು ಭಾಳ ಉತ್ತಮ. ವಿವಾಹಾದಿ ಶುಭ ಕಾರ್ಯಗಳಿಗೆ ಶುಭಪ್ರದವಾಗಿರಲ್ಲ. ಮನೆ ಕಟ್ಟೋದು, ಹೊಸ ವಾಹನ ತೆಗೆದುಕೊಂಬೋದು ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ. ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಬೋದು. ಹಾಗೆ ಶ್ರದ್ಧಾ ಭಕ್ತಿಯಿಂದ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರಿಯೋದು ಭಾಳ ಉತ್ತಮ. ಪೂರ್ಣ ಪ್ರಮಾಣದ ವ್ಯವಸ್ಥೆ ನಿಮ್ಮಲ್ಲಿ ಇದ್ದಾಗ, ಹಣ ಆಗಿರ್ಬೋದು, ಇನ್ನಿತರೆ ವ್ಯವಸ್ಥೆ ಪೂರ್ಣವಾಗಿ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯೋದು ಒಳ್ಳೆಯದು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.